ಕೇಳಿ ತಿಳ್ಕೊಂಡೆ. ಈ ಶಾಸಕ ಮಹನೀಯರು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು. ಕೋವಿಡ್ ಸಂದರ್ಭದಲ್ಲಿ 31 ಜನರ ಮಹಿಳೆಯರ ಮನೆಗೆ ಹೋಗಿ 20,000 ಸಾಲವನ್ನ ಕೊಡ್ತೀವಿ ಅಂತ ಹೇಳಿ ಸಾಲವನ್ನ ಕೊಟ್ಟು ಯಾವುದೇ ಸಹಿ ತಗೊಳ್ಳದೆ ಆನಂತರ 2 ಲಕ್ಷಕ್ಕೆ ಸಾಲ ಕೊಟ್ಟಿದ್ದಾರೆ ಅಂತ ಹೇಳಿ ನಕಲಿ ಸಿಗ್ನೇಚರ್ ಮಾಡಿ ಇವರು ಅವರಿಂದ ದೊಡ್ಡ ಒಂದು ಮೋಸ ಮಾಡಿರ್ತಕ್ಕಂಥದ್ದು ಬಯಲಿಗೆ ಬಂದಿದೆ. ಅದೇ ಸಂದರ್ಭದಲ್ಲಿ 13 ಜನಕ್ಕೆ ಒಂದೇ ಒಂದು ಪೈಸಾ ಕೊಡದೆ ಬ್ಯಾಂಕಿನಿಂದ 2 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳಿ ಅವರ ಏಜೆಂಟ್ ಮೂಲಕ ಮಾಡಿರ್ತಕ್ಕಂಥದ್ದು ಸಹ ಬಹಳ ಗಂಭೀರವಾಗಿದೆ. ಇವರ ಇತಿಹಾಸ ನೋಡಿದಾಗ ಅಜ್ಜಪ್ಪ ಮತ್ತು ಹಸ್ನಬ್ಬ ಅಂತ ಹೇಳಿ ಅಪ್ಪ ಮಗನಿಗೆ ಇವರು ಉಡುಪಿಯಲ್ಲಿ ಬೆತ್ತಲೆ ಮಾಡಿ ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಈಗಲೂ ಸಹ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಅದನ್ನ ಆಗಿನ ಬಿಜೆಪಿ ನಾಯಕರಾದ VS ಆಚಾರ್ಯರವರು ಬಹಳ ಗಂಭೀರವಾದ ಖಂಡನೆ ಮಾಡಿದ್ರು, ಈ ತರ ಎಲ್ಲ ಆಗಬಾರದು ಅಂತ ಹೇಳಿ. ಅದರ ಜೊತೆಗೆ ಈ ಬ್ಯಾಂಕಿನ ಆಡಿಟ್ ಆದಾಗ 178 ಕೋಟಿ ರೂಪಾಯಿ ಅವ್ಯವಹಾರ ಆಗಿರೋದು ಬೆಳಕಿಗೆ ಬಂದಿದೆ. ಅದರ ಜೊತೆಗೆ ಈ ಸಾಲ ವಿತರಣೆ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಸುಬ್ಬಣ್ಣ ಅಂತ ಹೇಳಿ ಒಬ್ಬರು ದಲಿತರು ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರು. ಅದು ಆತ್ಮಹತ್ಯೆ ಅನ್ನೋದು ಬಹಳ ಸಂಶಯಾಸ್ಪದವಾದ ವಿಚಾರ. ಕೊಲೆ ಆಗಿದೆ ಅಂತ ಹೇಳಿ ಬಹಳಷ್ಟು ಜನಕ್ಕೆ ಸಂಶಯ ಇದೆ. ಈಗಾಗಲೇ ಮಹಾಲಕ್ಷ್ಮಿ ಬ್ಯಾಂಕಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಸಿದ್ದರಾಮಯ್ಯನವರ ಸರ್ಕಾರದವರು ತನಿಖೆ ಆಗಬೇಕು ಅಂತೇಳಿ ಈಗಾಗಲೇ ಆ ತನಿಖೆ ನಡೀತಾ ಇದೆ. ತನಿಖೆ ಬಹಳ ಚುರುಕಾಗಿ ನಡೀತಾ ಇಲ್ಲ, ಬಹಳ ನಿಧಾನವಾಗಿ ನಡೀತಾ ಇದೆ. ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಠೇವಣಿದಾರರು ಆ ಮಹಾಲಕ್ಷ್ಮಿ ಬ್ಯಾಂಕ್ನ ಅಧ್ಯಕ್ಷರ ವಿರುದ್ಧ ಬಹಳ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಆದ್ರೂ ಕೂಡ ಆ ಒಂದು ಆತ್ಮಹತ್ಯೆನ ಅದು ಕೊಲೆಯ ಅಂತ ಹೇಳಿ, ಯಾಕಂದ್ರೆ 128 ಕೋಟಿ ಆಗಿರ್ತಕ್ಕಂಥವ್ರು ಮಲ್ಪೆ ಬ್ರಾಂಚ್ ನಲ್ಲಿ ಇದ್ದಂತ ಆ ಕ್ಲರ್ಕ್ ಅವರ ಆತ್ಮಹತ್ಯೆನ ಕೊಲೆನ ಅಂತೇಳಿ ತನಿಖೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ. ತತ್ಕ್ಷಣವೇ ಆ ಬ್ಯಾಂಕಲ್ಲಿ ಇರ್ತಕ್ಕಂಥ ಎಲ್ಲ ಅವ್ಯವಹಾರಗಳನ್ನ ಕೇವಲ ಒಂದು SIT ಈಗ ರಚನೆ ಮಾಡಿ ಅದರ ತೀವ್ರವಾದ ತನಿಖೆ ಆಗಿ ಆದಷ್ಟು ಬೇಗ ತರಬೇಕು. ಮತ್ತು ದಾರಿನಲ್ಲಿ ಹೋಗೋರೆಲ್ಲ ರಾಹುಲ್ ಗಾಂಧಿ ಅವ್ರನ್ನ ಮುಗಿಸ್ತೀವಿ, ಇವರೆಲ್ಲ ಮಹಾತ್ಮ ಗಾಂಧಿ ಇವರನ್ನ ಕೊಲೆ ಮಾಡದಂತ ಗೋಡ್ಸೆ ಸಂತತಿಯವರು, ದಲಿತರ ವಿರೋಧಿಗಳು ಹಾಗೂ ಅಲ್ಪಸಂಖ್ಯಾತರ ವಿರೋಧಿಗಳು. ಇವರು ಮಹಾತ್ಮ ಗಾಂಧಿನ ಮುಗಿಸಿದ್ರು, ಬಡವರ ಪರ ಇದ್ದಂತ ಇಂದಿರಾ ಗಾಂಧಿ ಅವರ ಕೊಲೆ ಆಯ್ತು, ರಾಷ್ಟ್ರದ ಯುವಕರ ಪರ ಇದ್ದಂತ ರಾಜೀವ್ ಗಾಂಧಿ ಅವರ ಕೊಲೆ ಆಯ್ತು, ಬ್ರಿಟಿಷರ ವಿರುದ್ಧ ಜೈಲ್ ಹೋಗಿದ್ದಂತ ಅವರ ಮುತ್ತಾತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಇವನ್ನೆಲ್ಲರೂ ಸಹ ಬಗ್ಗುಬಡಿಯಕ್ಕೆ ಪ್ರಯತ್ನ ಯಾರಿಗೂ ಸಹ ಜಗ್ಗಿಲ್ಲ. ಇವರೆಲ್ಲ ಪೊಳ್ಳು ಬೆದರಿಕೆಗಳಿಗೆ ರಾಹುಲ್ ಗಾಂಧಿ ಅವರು ಬಗ್ಗವರಲ್ಲ, ಅವರ ಹೋರಾಟ ನಿರಂತರವಾಗಿರುತ್ತೆ. ಮತ್ತೆ ಬ್ಯಾಂಕಲ್ಲಿ 128 ಕೋಟಿ ಮೋಸ ಮಾಡಿದಾಗೆ ಬೇರೆ ಜನಗಳಿಗೂ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತಾರೆ. ಅದರಲ್ಲಿ ಅಲ್ಪಸಂಖ್ಯಾತರು ಸಹ ಇದ್ದಾರೆ. ಹೆಸರಿಗೆ ಅಲ್ಪಸಂಖ್ಯಾತರ ಹೆಸರಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷ ಭಾಷಣ ಮಾಡ್ತಕ್ಕಂಥ ಈ ಜನ ಅವರ ನಕಲಿ ಸಹಿ ತೆಗೆದುಕೊಂಡಿರ್ತಕ್ಕಂಥವ್ರು ಸಹಿ ತೆಗೆದುಕೊಂಡು 2 ಲಕ್ಷ ರೂಪಾಯಿ ತೆಗೆದುಕೊಂಡಿರ್ತಕ್ಕಂಥ ಗಂಭೀರವಾದ ಆಪಾದನೆ ಇದೆ. ಈ ನಕಲಿ ದೇಶಭಕ್ತರಿಂದ
ನಕಲಿ ದೈವ ಭಕ್ತರು, ಹುಂಡಿ ಕಳ್ಳರು, ಇವರಿಂದ ನಾವೇನು ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಹುಂಡಿ ಕಳ್ಳರಿಗೆ, ನಕಲಿ ದೇಶಭಕ್ತರಿಗೆ ಜನಸಾಮಾನ್ಯರು ಮುಂದಿನ ದಿನಗಳಲ್ಲಿ ಒಳ್ಳೆ ಉತ್ತರವನ್ನು ಕೊಡ್ತಾರೆ ಅನ್ನೋದು ನನ್ನ ಭಾವನೆ.